ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಳೆದ ವರ್ಷ ತಾಲೂಕಿನಲ್ಲಿ ಸಮರ್ಪಕ ಮಳೆಯಿಲ್ಲದೆ ಶೇಂಗಾ ಬೆಳೆ ಸಂಪೂರ್ಣ ಹಾನಿಗೊಳಗಾದರೂ ರೈತರಿಗೆ ಇನ್ನೂ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿಲ್ಲ ಎಂದು ಆರೋಪಿಸಿ ರೈತ ಸಂಘದ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ರೈತ ಸಂಘದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ, ಬೆಳೆ ನಷ್ಟದಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಹೊಸ ಬಿತ್ತನೆ ಕಾರ್ಯಕ್ಕೂ ಹಣಕಾಸಿನ ತೊಂದರೆ ಎದುರಿಸುತ್ತಿದ್ದಾರೆ ಎಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶೇಂಗಾ ಬೀಜದ ದರವನ್ನ ಹೆಚ್ಚಿಸಿರುವುದು ರೈತರಿಗೆ ಮತ್ತಷ್ಟು ಹೊರೆ ತಂದಿದೆ ಎಂದು ಹೇಳಿದ್ದಾರೆ. ರೈತರು ದುಬಾರಿ ದರದಲ್ಲಿ ಬೀಜ ಖರೀದಿಸಬಾರದು ಎಂದು ಮನವಿ ಮಾಡಿದ ಅವರು, ಸರ್ಕಾರದ ಉಚಿತವಾಗಿ ಶೇಂಗಾ ಬೀಜ ವಿತರಿಸಬೇಕು ಹಾಗೂ ಬಾಕಿ ಇರುವ ಬೆಳೆ ವಿಮೆ ಪರಿಹಾರವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ 27ರಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಬೇರೆರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ, ರೈತ ಸಂಘಟನೆಗಳು ಪ್ರತ್ಯೇಕವಾಗಿ ಹೋರಾಟ ನಡೆಸುತ್ತಿರುವುದರಿಂದ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಎಲ್ಲ ರೈತ ಸಂಘಟನೆಗಳು ಒಂದಾಗಿ ಹೋರಾಟ ನಡೆಸಿದರೆ ಮಾತ್ರ ಸರ್ಕಾರ ಸ್ಪಂದಿಸಲಿದೆ ಎಂದಿದ್ದಾರೆ. ಜಿಲ್ಲಾಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ ಮಾತನಾಡಿ, ಬೆಳೆ ವಿಮೆ ಹಣ ವಿತರಣೆಯಲ್ಲಿ ವಿಳಂಬವಾದರೆ ನಿಯಮಾನುಸಾರ ಬಡ್ಡಿ ಸೇರಿಸಿ ರೈತರಿಗೆ ಪಾವತಿಸಬೇಕು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ, ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ರೈತರ ಪರವಾದ ಯೋಜನೆಗಳ ಜಾರಿಗೆ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದ್ದಾರೆ. ಸಭೆಯಲ್ಲಿ ರಂಗಸ್ವಾಮಿ, ಚಂದ್ರಣ್ಣ, ರಾಜಣ್ಣ, ನಾಗರಾಜ್, ಪ್ರಕಾಶ್, ಗೋವಿಂದಪ್ಪ, ಶ್ರೀನಿವಾಸ್, ಓಬಣ್ಣ, ಬೋರಯ್ಯ, ವೀರಭದ್ರಪ್ಪ, ತಿಮ್ಮಣ್ಣ ಸೇರಿದಂತೆ ಹಲವು ಜನ ಉಪಸ್ಥಿತರಿದ್ದರು. ಈ ದೇಶದ ಒಬ್ಬ ಮಾಲೀಕ ಏನು ಇವತ್ತು ಚಳವಳಿ ಮಾಡ್ತಾನಂದ್ರೆ ಇವರಿಗೆ ನಾಚಿಕೆ ಆಗ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಸಂಬಳದ ಆಳುಗಳು. ಒಬ್ಬ ಮಾಲೀಕ ಬಂದು ಸಂಬಳದ ಆಳ ಹತ್ರ ಬಂದು ಕೈ ಜೋಡಿಸಿ ಕೇಳ್ತಾನಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕಾಗಿತ್ತು. ನಾಚಿಕೆ ಸರ್ಕಾರಗಳಿಗೆ ನಾವು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ಬುದ್ಧಿ ಕಲಿಸತಕ್ಕಂಥ ಕಾಲ ಹತ್ರ ಬಂದಿದೆ. ಆ ಕಾರಣದಿಂದ ಇವತ್ತು ಏನು ಹೋರಾಟಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ಹೋರಾಟಗಳು ನಡೀತಾ ಇದ್ದಾವೆ. ಆದರೂ ಕೂಡ ಈ ಆಡಳಿತಗಳು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಎಲ್ಲ ಸೊತ್ತು ಹೆಣ ಆಗಿದ್ದಾವೆ ಹೊರತು ಇವು ಯಾವಕ್ಕೂ ಜೀವ ಇಲ್ಲ. ಯಾವಕ್ಕೂ ಜೀವ ಇಲ್ಲದಂತ ಸರ್ಕಾರಗಳನ್ನು ನಾವು ಕಟ್ಕೊಂಡು ಹೆಣಗಾಡೋದು ಬಹಳ ಕಷ್ಟ ಇದೆ. ಆ ಕಾರಣದಿಂದ ಇವತ್ತು ರೈತರ ಹಕ್ಕೊತ್ತಾಯಗಳ ಬಗ್ಗೆ ನಮ್ಮ ಕಡೆಯಿಮ್ ಆಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಬೇಕಾದ್ದಾಗಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನ ಸರ್ಕಾರಗಳು ನ್ಯಾಯಬದ್ಧವಾಗಿ ಕೊಡಬೇಕು. ನಾನು ಅಧಿಕಾರಿಗಳಿಗೆ ಹೇಳ್ತೇನೆ, ಯಾವುದೇ ಕಾರಣದಿಂದ ನೀವು ರಾಜಕಾರಣಿಗಳ ಮಾತುಗಳನ್ನ ಕೇಳಿ ಏನಾದರೂ ಅಧಿಕಾರಿಗಳು ಮೋಸ ಮಾಡಿದ್ರೆ ನಿಮ್ಮ ಅಧಿಕಾರವನ್ನು ಕಿತ್ತಾಕ್ತೇವೆ. ನೀವು ಅಧಿಕಾರದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದವರ ನಡೆಸಕ್ಕಾಗೋದಿಲ್ಲ. ಆ ಕಾರಣದಿಂದ ಇವತ್ತು ಏನು ನಾವು ಇಲ್ಲಿ ನಿರ್ಧಾರಗಳನ್ನು ಏನು ತಗೋಬೇಕು, ಈಗ 2 ನಿರ್ಧಾರಗಳನ್ನ ಮುಂದಿಟ್ಟಿದ್ದಾರೆ. ಒಂದು, ಕೃಷಿ ಇಲಾಖೆ ಮುಂದೆ ಮಾಡೋಣ ಅಂತ. ಈ ಅವಿವೇಕಿ ಸರ್ಕಾರಗಳು ಏನಿರ್ತವಪ್ಪ ಅಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ಅಲ್ಲಿ ಆ ಹೋಬಳಿಯಲ್ಲಿ 3-4 ತಿಂಗಳಾಯ್ತು ಚಳವಳಿ ಮಾಡ್ತಾ ಇದ್ದಾರೆ. ಆದರೂ ಆಫೀಸ್ ಹಿಡಿದು ಮುಂದೆ ಮಾಡಿದ್ರೆ ಇವ್ರಿಗೇನಾದ್ರು ಮಾನ ಮರ್ಯಾದೆಗಳು ಇದೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿವತ್ತು ಚಳವಳಿಗಳನ್ನ 3 ತಿಂಗಳಿಂದ ಅಲ್ಲಿ ಉಗದ ಹಬ್ಬ ಮಾಡಿದ್ದಾರೆ, ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಇವರಿಗೆ ಅರಿವಾಗಿಲ್ಲ. ಆದರೂ ಕೂಡ ಇವತ್ತು ಆ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ, ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಕೊನೆಗೆ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ 2 ಕೊಡಲಿಲ್ಲ. ಆಮೇಲೆ ಮನೆ ಬೈಪಾಸ್ನಲ್ಲೇ ಅಲ್ಲಿ ಪ್ರತಿಭಟನೆ ಮಾಡೋ ಸರ್ಕಾರಕ್ಕೆ ಜ್ಞಾನ ನಿಲ್ದಂಗಾಗಿ ಅವನು ಅದಕ್ಕಿಂತ ಮುಂಚೆ 7ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ, ಇನ್ನು 2-3 ದಿವಸದಲ್ಲಿ ನಿಮಗೆ ದುಡ್ಡು ಹಾಕ್ತೀವಿ ಅಂತ ಈಶ್ವರು ಜಾನ್ ಡೈರೆಕ್ಟರ್ ಎಲ್ಲನ ಆತ್ಮಸಾಕ್ಷಿಯಾಗಿ ಹೇಳಿ ಆ 4ನೇ ತಾರೀಕು ಹೋಯ್ತು, 14 ಹೋಯ್ತು, ಎಲ್ಲ ಹೋಯ್ತು. ಇವತ್ತು ಬೆಳೆ ವಿಮೆ ಬೀಳಲಿಲ್ಲ. ಆಮೇಲೆ ನಾವು ಬೆಳೆ ವಿಮೆ ಕಂಪನಿಗಳಿಗೆ ಅಲ್ಲಿ ಒಬ್ಬ ಶೋಭಾ ಮೇಡಮ್ ಅಂತ ಇದ್ದಾಳೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ IMHD ಇನ್ಸೂರೆನ್ಸ್ ಅವಾಗ ಅದಕ್ಕೆ ಈಗ 12,000 ರೂಪಾಯಿ ಮಾಡಿದ್ದಾರೆ.
ಶೇಂಗಾ ಕೃಷಿ ಇಲಾಖೆಯಿಂದ ರೈತರು ಖರೀದಿಸೋದಂದ್ರೆ 12,000 ರೂಪಾಯಿ. ನಾವು ಮಾರಾಟ ಮಾಡೋರು ಯಾರು 12,000 ಮಾರಿದಾರ? ಇಲ್ಲಿ ತಾರತಮ್ಯ 4,000 ಕಾಯಿ ಬಿಸಾಕಿ ಹೋಗಿ ಬೆಳೆ ಬರಲ್ಲ ಅಂತ ಹೇಳಿ 4,000 ತಗೊಂಡು 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡೋದು. ಅಂದರೆ ದ್ರಾಕ್ಷಿ ಮ್ಯಾಲೆ ಕಟ್ಬಿಟ್ಟು ತಿಂದ್ರೆ ಅಂತ ಹೇಳೋದು, ಯಾರು ಸಿಗೋದಕ್ಕೆ ವಾಪಸ್ ಈ ಥರ ಸರ್ಕಾರದ ಒಂದು ದೂರ ಇದೆ. ಇಂಥವೆಲ್ಲ ನೋಡ್ಬಿಟ್ಟು ಎಲ್ಲ ರೈತರಿಗೆ ಮೋಸ ಮಾಡೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ. ರೈತ ವಿರೋಧಿ ಕಾನೂನು ಜಾರಿ ತರುವಂಥ ವ್ಯವಸ್ಥೆನೇ ಕಾಣ್ತಾ ಇದೆ ನಮಗೆ. ಅದಕ್ಕೆ ಈಗ ನಾವೇನು ಮಾಡಬೇಕು? ಎಷ್ಟೊಂದು ಸ್ಟ್ರೈಕ್ ಮಾಡಬೇಕು? ಯಾರು ಕೇಳಲೇ ಇಲ್ಲ. ನಾವೆಲ್ಲರೂ ಕೂಡ ಬದುಕಿದೀವಿ ಅಂತ ಪೇಪರ್ನ ತೋರಿಸ್ಕೊಂತೀವಿ, ಅಷ್ಟು ಬಿಟ್ರೆ ಏನು ನಮ್ಮ ಮಾತು ಕೇಳ್ತಾ ಇಲ್ಲ ಸರ್ಕಾರ. ಅದರಿಂದ ನಾವು ಅನೇಕ ಬಾರಿ ಒಂದಾಗಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಪಟ್ಟಿದ್ದೀವಿ. ಆದರೆ ಒಂದು ಸಾರಿ ಒಡೆದ ಮನೆ ಅದು ಮತ್ತೆ ಒಂದು ಗೂಡಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ಸಾಮೂಹಿಕವಾದಂಥ ಒಂದು ಸಮಸ್ಯೆ, ರೈತರ ಸಮಸ್ಯೆಗೆ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡೋಣ, ಆಮೇಲೆ ಅವರವರ ಮಂಥನಗಳಲ್ಲಿ ಅವರು ಕೆಲಸ ಮಾಡಲಿ ಅನ್ನೋಂಥ ಒಂದು ದೊಡ್ಡ ಅಭಿಪ್ರಾಯಕ್ಕೆ ಬಂದು ಇವತ್ತು ಎಲ್ಲ ವರ್ಗದ ಮುಖಂಡರು ಕೂಡ ಇಲ್ಲಿ ಸೇರಿದ್ದೀವಿ. ಯಾಕಂದರೆ ಕಳೆದ ವಾರ 12ನೇ ತಾರೀಕು ನಾವು ಏನು ಇವರ ಪತ್ರಿಕೆ ಲಟಾಟಿಗೆ ಬೆಲೆ ಇಲ್ಲ ಅನ್ನೋ ಸರ್ಕಾರಕ್ಕೆ ಸ್ಪಂದಿಸಲ್ಲ ಮತ್ತೇನು. ಅದಕ್ಕೆ ಇಂಥ ಬಂಡ ಸರ್ಕಾರಕ್ಕೆ ನಾವು ರೈತರು ಎಚ್ಚರಿಸಿಕೊಂಡು ದೊಡ್ಡ ಹೋರಾಟವನ್ನು ರೂಪಿಸ್ತಾ ಇದ್ರೆ ಖಂಡಿತ ಇನ್ನೇನು ಮುಂದಿನ ತಿಂಗಳಲ್ಲಿ ಜೂನ್ ಒಳಗೆ ಮುಂಗಾರು ಸ್ಟಾರ್ಟ್ ಆಯಿತು. ರೋಡಿ ಮಳೆಗೆ ಕಡಲೆಕಾಯಿ ಬಿಡ್ತಾರೆ. ಬ್ಯಾಸ ಹೊಡೆಯೋಕ್ಕೆ ದುಡ್ಡೇ ಇಲ್ಲಲ್ಲ. ಅದಕ್ಕೆ ಕಡಲೆಕಾಯಿಯನ್ನು ಯಾರೇ ನಮಗೆ ಖರೀದಿ ಕೊಟ್ಟು ತಗೋಬಾರ್ದು, ಎಲ್ಲ ಫ್ರೀ ಕೊಡಬೇಕು ಅಂತ ನಾವು ಸರ್ಕಾರ ಮೂಲಕ ಗೊಬ್ಬರ ಫ್ರೀ ಕೊಟ್ಟರೆ ಸರ್ಕಾರಕ್ಕೆ ಹೋಗಿ ಮತ್ತು ಅನ್ನ ಬೆಳೆ ನಾವು ಬೆಳೆದು ಕಾರ್ಖಾನೆ ಮೂಲಕ ಬೆಳೆದಾಗ್ತದೆ ಕಡಲೆಕಾಯಿ ಗೊಬ್ಬರ ಎಲ್ಲನೂ. ಹಂಗಾಗ್ಬಿಟ್ಟು ಅಂಥ ಚಳವಳಿ ಮಾಡಬೇಕಂಬುದು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತಾವ ಮಾಡಿ. ಹೆಂಗೆ ಈಗ ಬೀಗ ಹಾಕಿ ಬಂದುಬಿಟ್ರೆ ನಮ್ಗೆ ಇಲ್ಲೇ ತೊಡೆದಾಗ್ತಾರೆ.